ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 147 ಶ್ಲೋಕ 179. ದಶಮುದ್ರಾ ಸಮಾರಾಧ್ಯ ತ್ರಿಪುರಾ ಶ್ರೀವಶಂಕರೀ ಜ್ಞಾನಮುದ್ರಾ ಜ್ಞಾನಗಮ್ಯ ಜ್ಞಾನಜ್ಞೇಯಸ್ವರೂಪಿಣೀ. ಜಗನ್ಮಾತೆ ದಶಮುದ್ರಾ ಸಮಾರಾಧ್ಯ ಅಂತ ಕರೆಸ್ಕೊಳ್ತಾಳೆ. ಕಾರಣ, ಜಗನ್ಮಾತೆಯ ಪೂಜೆಯ ಕ್ರಮದಲ್ಲಿ ವಿಧಗಳಲ್ಲಿ ಅನೇಕ ರೀತಿಯಾದಂತಹ ವಿಧಗಳನ್ನು ನೋಡ್ತಾ ಬಂದ್ವಿ. ಅವುಗಳಲ್ಲಿ ಒಂದು ದಶಮುದ್ರಾ ಸಮಾರಾಧ್ಯ ಎನ್ನುವಂಥದ್ದು. ಸಾಮಾನ್ಯವಾಗಿ ಪಂಚೋಪಚಾರ ಪೂಜೆಯಲ್ಲಿ, ಷೋಡಶೋಪಚಾರ ಪೂಜೆಯಲ್ಲಿ, ಚತುಷ್ಷಷ್ಠಿ ಅಂತ ನಾವು ನೋಡ್ತಾ ಇದ್ದೀವಿ. ಹಿಂದೆ ಆ ವಿಚಾರವನ್ನು ಬಹಳಷ್ಟು ಸಾರಿ ವಿಚಾರ ಮಾಡಿದ್ದೀವಿ ಕೂಡ. ಸಂಗೀತದ ಮೂಲಕ, ನೃತ್ಯದ ಮೂಲಕ, ಫಲ ಪುಷ್ಪ ಪತ್ರೆಗಳನ್ನು ಅರ್ಪಿಸುವ ಮೂಲಕ ಜಗನ್ಮಾತೆಯನ್ನು ಪೂಜಿಸಲಾಗುತ್ತೆ. ಅವುಗಳಲ್ಲಿ ಒಂದು ದಶಮುದ್ರಾ ಎನ್ನುವಂಥದ್ದು. 10 ಮುದ್ರೆಗಳ ಮೂಲಕ ಜಗನ್ಮಾತೆ ಚೆನ್ನಾಗಿ ಪೂಜಿಸಲ್ಪಡ್ತಾಳೆ ಎನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ. ದಶಮುದ್ರಾ ಸಮಾರಾಧ್ಯ. ಆರಾಧ್ಯ ಅಂತಂದ್ರೆ ಪೂಜಿಸಲ್ಪಡುವವಳು, ಆರಾಧಿಸಲ್ಪಡುವವಳು. ಸಮಾರಾಧ್ಯ ಅಂತಂದ್ರೆ ಚೆನ್ನಾಗಿ ಪೂಜಿಸಲ್ಪಡುವವಳು. ಯಾವುದರ ಮೂಲಕ? ದಶಮುದ್ರಾ, 10 ಮುದ್ರೆಗಳ ಮೂಲಕ ಚೆನ್ನಾಗಿ ಪೂಜಿಸಲ್ಪಡುವವಳು ಅಂತ ಅರ್ಥ. ಮುದ್ರಾ ಅಂತಂದ್ರೆ ಮುದಂ ರಾತಿ ಇತಿ ಮುದ್ರಾ. ಮುದವನ್ನ ತಂದು ಕೊಡುವಂಥದ್ದು ಮುದ್ರೆ ಅಂತ ಕರೆಸ್ಕೊಳ್ಳುತ್ತೆ. ಪೂಜಾ ಕಾಲದಲ್ಲಿ ಆ ಪೂಜೆಯನ್ನು ಮಾಡುವಂತಹ ವ್ಯಕ್ತಿಗಳನ್ನು ಗಮನಿಸಿದರೆ ನಮಗೆ ಅರ್ಥ ಆಗತ್ತೆ. ನಮ್ಮ ಕೈಯ ಬೆರಳುಗಳ ಮೂಲಕ ಅನೇಕ ರೀತಿಯಾಗಿ ಅವುಗಳನ್ನು ಒಂದಕ್ಕೊಂದು ಸೇರಿಸುವುದರ ಮೂಲಕ ನಾವು ಮಾಡುವಂತಹ ಪೂಜಾ ಕ್ರಮವೇ ಮುದ್ರಾ ಅಂತ ಕರೆಸ್ಕೊಳ್ಳುತ್ತೆ. ಆ ಬೆರಳುಗಳನ್ನು ಸೇರಿಸಿ ವಿಚಿತ್ರವಾಗಿ, ಅವುಗಳಿಗೆ ಹಲವಾರು ಅರ್ಥಗಳಿದೆ, ಆ ಮೂಲಕ ನಾವು ಪೂಜಿಸುವಂಥದ್ದು. ಅವುಗಳನ್ನು ದಶಮುದ್ರೆಗಳು ಅಂತ ಹೇಳ್ತಾರೆ. 10 ಮುದ್ರೆಗಳಲ್ಲಿ ಮುಖ್ಯವಾಗಿ ಜಗನ್ಮಾತೆ ಸಂಕ್ಷೋಭಿಣಿ, ತ್ರಿಖಂಡ ಮೊದಲಾದಂತಹ ಮುದ್ರೆಗಳಿಂದ ಚೆನ್ನಾಗಿ ಪೂಜಿಸಲ್ಪಡ್ತಾಳೆ ಅಂತ. ಆ 10 ಮುದ್ರೆಗಳನ್ನು ಒಂದ್ಸರಿ ನೋಡೋಣ. ಸಂಕ್ಷೋಭಿಣಿ, ಸರ್ವ ವಿದ್ರಾವಿಣಿ, ಸರ್ವ ಆಕರ್ಷಿಣಿ, ಸರ್ವ ವಶಂಕರಿ, ಸರ್ವೋನ್ಮಾದಿನಿ, ಸರ್ವ ಮಹಾಂಕುಶ, ಖೇಚರಿ, ಸರ್ವ ಬೀಜಮುದ್ರಾ, ಯೋನಿ ಮುದ್ರಾ, ತ್ರಿಖಂಡ ಮುದ್ರಾ, ಎಲ್ಲದಕ್ಕೂ ಕೂಡ ಮುದ್ರೆಗಳನ್ನು ಸೇರಿಸ್ತಾ ಹೋಗಬೇಕು. ಸಂಕ್ಷೋಭಿಣಿ ಮುದ್ರಾ, ಸರ್ವ ವಿದ್ರಾವಿಣಿ ಮುದ್ರಾ, ಸರ್ವ ಆಕರ್ಷಿಣಿ ಮುದ್ರಾ, ಸರ್ವ ವಶಂಕರಿ ಮುದ್ರಾ, ಸರ್ವೋನ್ಮಾದಿನಿ ಮುದ್ರಾ. ಈ ರೀತಿಯಾಗಿ 10 ಮುದ್ರೆಗಳ ಮೂಲಕ ಜಗನ್ಮಾತೆ ಆರಾಧಿಸಲ್ಪಡುವವಳು ಎನ್ನುವಂಥದ್ದನ್ನ ದಶಮುದ್ರಾ ಸಮಾರಾಧ್ಯ ಎನ್ನುವಂಥದ್ದು ಈ ನಾಮದ ಅರ್ಥ. ಮುಂದಿನ ನಾಮ ತ್ರಿಪುರಾ ಶ್ರೀವಶಂಕರೀ. ತ್ರಿಪುರಾ ಶ್ರೀಯನ್ನ ವಶಪಡಿಸಿಕೊಂಡಿರುವವಳು. ಶ್ರೀಚಕ್ರದ ಪಂಚಮ ಚಕ್ರಾಧಿಷ್ಠಾತ್ರಿಗೆ ತ್ರಿಪುರಾ ಶ್ರೀ ಅಂತ ಕರೀತಾರೆ. ಅವಳನ್ನ ಜಗನ್ಮಾತೆ ವಶಪಡಿಸಿಕೊಂಡವಳು ಅನ್ನುವಂಥದ್ದು ಇದರ ಸಾಧಾರಣವಾದಂತಹ ಅರ್ಥ. ಹಲವಾರು ಬಾರಿ ತ್ರಿಪುರ ಅಂದರೆ ಏನು, ಶ್ರೀ ಅಂದರೆ ಏನು, ವಶಪಡಿಸಿಕೊಳ್ಳೋದಂದ್ರೆ ಏನು ಅಂತ ಕಳೆದ ಶ್ಲೋಕಗಳಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೀವಿ. ಜ್ಞಾನ ಮುದ್ರಾ ಜ್ಞಾನಗಮ್ಯ. ಮುಂದಿನ ನಾಮ ಜ್ಞಾನ ಮುದ್ರಾ. ಆ 10 ಮುದ್ರೆಗಳನ್ನು ನಾವು ನೋಡಿದ್ವಲ್ಲ, ಆ 10 ಮುದ್ರೆಗಳಲ್ಲಿ ವಿಶೇಷವಾದಂತಹ ಮುದ್ರೆ ಜ್ಞಾನ ಮುದ್ರೆ. ಆ ಜ್ಞಾನ ಮುದ್ರೆಯಿಂದ ಜಗನ್ಮಾತೆ ಚೆನ್ನಾಗಿ ಆರಾಧಿಸಲ್ಪಡುವವಳು ಅಂತ. ಆ 10 ಮುದ್ರೆಗಳನ್ನು ಮೀರಿದಂತಹ ಮುದ್ರೆ ಜ್ಞಾನ ಮುದ್ರಾ. ಹಾಗಾಗಿ ಜಗನ್ಮಾತೆ ಜ್ಞಾನ ಮುದ್ರಾ ಸ್ವರೂಪಿಣಿ. ಜ್ಞಾನ ಮುದ್ರಾ ಅರ್ಥಾತ್ ಜ್ಞಾನ ಮುದ್ರಾ ಸ್ವರೂಪಳು. ಜ್ಞಾನ ಮುದ್ರಾ ಅಂತಂದ್ರೆ ಹೆಬ್ಬೆಟ್ಟಿನ ತುದಿಯನ್ನ ತರ್ಜನಿಯ ತುದಿಗೆ ಸೇರಿಸಿದ್ರೆ ಜ್ಞಾನ ಮುದ್ರೆ ಆಗತ್ತೆ. ಹೆಬ್ಬೆಟ್ಟು ಮತ್ತೆ ಅದರ ಪಕ್ಕದ ಬೆರಳು, ಅದನ್ನ ತರ್ಜನಿ ಅಂತ ಕರೀತಾರೆ. ಆ ಎರಡನ್ನೂ ಕೂಡ ಅದರ ತುದಿಗಳನ್ನು ಸೇರಿಸುವ ಮೂಲಕ ಪೂರ್ಣ ಕ್ರಮದಲ್ಲಿ, ಅರ್ಥಾತ್ ಅದು 0ಯ ರೀತಿಯಲ್ಲಿ ಕಾಣಿಸಬೇಕು. ಹಾಗೆ ಮಾಡಿದಾಗ ಅದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ. ಯಾಕೆ ಅದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ ಅಂತಂದ್ರೆ, ತರ್ಜನಿ ಬೆರಳನ್ನ ಜೀವ ಅಂತ ಹೇಳ್ತೀವಿ,
ಅಂಗುಷ್ಟವನ್ನು ಅಥವಾ ಹೆಬ್ಬೆರಳನ್ನು ಭಗವಂತ ಅಂತ ಹೇಳ್ತೀವಿ. ಜೀವ ಮತ್ತು ಭಗವಂತ ಇಬ್ಬರೂ ಒಂದಾಗಿರುವಂಥದ್ರ ಸೂಚನೆಗೆ ಈ ಜ್ಞಾನ ಮುದ್ರೆ, ಚಿನ್ಮುದ್ರೆ ಅಥವಾ ವಿಜ್ಞಾನ ಮುದ್ರೆ ಅಂತ ಕರೆಸ್ಕೊಳ್ಳುತ್ತೆ. ಅದ್ವೈತವನ್ನೇ ಜಗನ್ಮಾತೆ ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾಳೆ. ಜೀವ ಮತ್ತು ಬ್ರಹ್ಮ ಇಬ್ಬರೂ ಒಂದಾದಾಗಲೇ ಪೂರ್ಣತ್ವ ಅನ್ನುವಂಥದ್ದು ಜ್ಞಾನ ಮುದ್ರಾ ಎನ್ನುವಂತಹ ನಾಮದಿಂದ ಗೊತ್ತಾಗ್ತಾ ಇದೆ. ಜ್ಞಾನ ಮುದ್ರಾ ಸ್ವರೂಪಿಣಿ. ಮುಂದಿನ ನಾಮ ಜ್ಞಾನಗಮ್ಯ. ಗಮ್ಯ ಅಂತಂದ್ರೆ ಸಿಗುವವಳು ಅಥವಾ ಅರ್ಥವಾಗುವವಳು ಅಂತ ಅರ್ಥ. ಜ್ಞಾನಗಮ್ಯ ಅಂತಂದ್ರೆ ಜ್ಞಾನದಿಂದಲೇ ಪ್ರಾಪ್ಯಳು. ಜ್ಞಾನದಿಂದ ಮಾತ್ರವೇ ಜಗನ್ಮಾತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಜಗನ್ಮಾತೆಯ ನಾಮವೇ ಹೇಳ್ತಾ ಇದೆ. ಜ್ಞಾನದಿಂದಲೇ ಜೀವ ಬ್ರಹ್ಮರ ಐಕ್ಯ ನಮಗೆ ಅರ್ಥ ಆಗೋದು. ಅಜ್ಞಾನ ಇರುವವರೆಗೆ ಜೀವ ಬ್ರಹ್ಮ ಇಬ್ಬರು ಬೇರೆ ಬೇರೆ ಅಂತಲೇ ನಾವು ತಿಳ್ಕೊಳ್ತೀವಿ. ಜಗನ್ಮಾತೆಯ ನಾಮವೇ ಸ್ಪಷ್ಟಪಡಿಸ್ತಾ ಇದೆ, ಜ್ಞಾನಗಮ್ಯ. ಈ ಜೀವ ಬ್ರಹ್ಮ ಇಬ್ಬರೂ ಕೂಡ ಒಬ್ಬರೇ ಎನ್ನುವಂತಹ ಜ್ಞಾನವಾದಾಗ ಮಾತ್ರ ಜಗನ್ಮಾತೆ ಅಂದರೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗತ್ತೆ. ಹಾಗಾಗಿ ಜ್ಞಾನಗಮ್ಯ, ಜ್ಞಾನದಿಂದಲೇ ಪ್ರಾಪ್ಯಳು. ಇದನ್ನು ಇನ್ನೂ ಸ್ಪಷ್ಟವಾಗಿ ಕೂರ್ಮ ಪುರಾಣ ಹೇಳುತ್ತೆ. ಯತ್ತು ಮೇ ನಿಷ್ಕಲಂ ರೂಪಂ ಚಿನ್ಮಾತ್ರಂ ಕೇವಲಂ ಶಿವಂ ಸರ್ವೋಪಾಧಿ ವಿನಿರ್ಮುಕ್ತಂ ಅನಂತಂ ಅಮೃತಂ ಪರಂ ಜ್ಞಾನೇನೈಕೇನ ತಲ್ಲಭ್ಯಂ ಕ್ಲೇಶೇನ ಪರಮಂ ಪದಂ ಜ್ಞಾನಮೇವ ಪ್ರಪಶ್ಯಂತೋ ಮಾಮೇವ ಪ್ರವಿಶಂತಿತೇ ಅಂತ. ಜಗನ್ಮಾತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಜ್ಞಾನದಿಂದಲೇ ಸಾಧ್ಯ. ಅನಂತವಾದಂತಹ ಅಮೃತ ಸದೃಶವಾದಂತಹ ಆ ರೂಪವನ್ನು ಜ್ಞಾನದಿಂದಲೇ ತಿಳಿಲಿಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಕೂರ್ಮಪುರಾಣ ಹೇಳಿದ್ರೆ, ಬ್ರಹ್ಮಸೂತ್ರವೂ ಇದನ್ನೇ ಹೇಳುತ್ತೆ, ಭಗವದ್ಗೀತೆಯೂ ಇದನ್ನೇ ಹೇಳುತ್ತೆ. ಮುಂದಿನ ನಾಮ ಜ್ಞಾನಜ್ಞೇಯ ಸ್ವರೂಪಿಣಿ. ಜ್ಞಾನ ಮತ್ತು ಜ್ಞೇಯ ಎರಡೂ ಸ್ವರೂಪಗಳು ಅವಳೇ. ಇಲ್ಲಿ ಜೀವ ಬ್ರಹ್ಮರ ಐಕ್ಯವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ ಈ ನಾಮ. ತಿಳಿಯುವವನು ಬೇರೆ, ತಿಳಿಸಿಕೊಳ್ಳುವಂತಹ ವಸ್ತು ಬೇರೆ ಅಂತಾದರೆ ಅಲ್ಲಿ ದ್ವೈತ ಭಾವ ಅನ್ನುವಂಥದ್ದು ಉಂಟಾಗತ್ತೆ. ಅದನ್ನು ಹೊಡೆದಾಕ್ಲಿಕ್ಕಾಗಿ ಈ ಜಗನ್ಮಾತೆಯ ನಾಮ ಜ್ಞಾನಜ್ಞೇಯ ಸ್ವರೂಪಿಣಿ. ದೃಗ್ದೃಶ್ಯ ಸ್ವರೂಪಳು ಅವಳೇ, ನೋಡುವಂಥವಳು ಅವಳೇ, ನೋಡಿಸಿಕೊಳ್ಳುವಂಥವಳು ಅವಳೇ. ಆದ್ದರಿಂದ ಜಗನ್ಮಾತೆ ತಿಳಿಸಿಕೊಳ್ಳುವವಳು ಅವಳೇ, ತಿಳಿಯಲ್ಪಡುವವಳು ಅವಳೇ ಅಂತ. ನೋಡುವವನು ನೋಡಿಸಿಕೊಳ್ಳಲ್ಪಡುವುದು ಎರಡೂ ಒಂದೇ ಅನ್ನುವಂಥದ್ದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಈಗ ನಮ್ಮ ಕಣ್ಣುಗಳನ್ನು ನಾವು ನೋಡಬೇಕು ಅಂತಂದರೆ ಒಂದು ಮಿರರನ್ನು ಇಟ್ಕೊಳ್ತೀವಿ. ಮಿರರಿನ ಸಹಾಯದಿಂದ ನಮ್ಮ ಕಣ್ಣುಗಳನ್ನು ನಾವು ನೋಡ್ತೀವಿ. ಆದರೆ ಆ ಕಣ್ಣುಗಳನ್ನು ನೋಡಲಿಕ್ಕೆ ಉಪಯೋಗಿಸ್ತಾ ಇರುವಂತಹ ವಸ್ತುಗಳು ಯಾವುದು? ಕಣ್ಣುಗಳೇ. ನೋಡ್ತಾ ಇರುವುದು ಎಲ್ಲಿ? ಮಿರರಲ್ಲಿ. ಆದರೆ ಏನು ನೋಡ್ತಾ ಇದ್ದೀವಿ? ಕಣ್ಣುಗಳನ್ನೇ ನೋಡ್ತಾ ಇದ್ದೀವಿ. ಆ ಮಿರರ್ ಅನ್ನುವಂಥದ್ದು ಸುಮ್ಮನೆ ಒಂದು ಸಹಾಯಕ ಅಷ್ಟೇ. ನಮ್ಮ ಕಣ್ಣುಗಳಿಂದಲೇ ನಮ್ಮ ಕಣ್ಣುಗಳನ್ನು ನಾವು ನೋಡ್ಕೊಳ್ಬೇಕು. ಹಾಗೆ ಮಧ್ಯದಲ್ಲಿ ಪ್ರಪಂಚ ಅನ್ನುವಂಥದ್ದು ತೋರ್ತಾ ಇದೆಯಲ್ಲ, ಇದು ದೃಶ್ಯ ಮಾತ್ರವಾಗಿರುವಂಥದ್ದು. ಮೂಲದಲ್ಲಿ ನೋಡಿಸಿಕೊಳ್ಳಲ್ಪಡುವುದು, ನೋಡುವುದು ಎರಡೂ ಕೂಡ ಒಂದೇ ಆಗಿದೆ. ಅದು ಪರಬ್ರಹ್ಮ ಅನ್ನುವಂಥದ್ದನ್ನು ಜಗನ್ಮಾತೆಯ ಈ ನಾಮ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಜ್ಞಾನ ಜ್ಞೇಯ ಸ್ವರೂಪಿಣಿ. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.